ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದಕ್ಕೆ ಈಗಾಗಲೇ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಎಪಿಸೋಡ್ ಅನ್ನುವಂತಹ ಚಿತ್ತ ಎಲ್ಲರ ಹತ್ರ. ಡಮಾಲ್ ಡಿಮಿಲ್ ಡಿಕ್ಕ ಗಿಲ್ಲಿ ಗೆಲ್ತಾನೆ ಪಕ್ಕ ಅಂತ ಜಿಮ್ ರವಿ ಹೇಳಿದ್ದಾರೆ. ಗಿಲ್ಲಿ ಗೆಲುವಿನ ವಿಶ್ವಾಸವನ್ನ ನಟ ಜಿಮ್ ರವಿ ವ್ಯಕ್ತಪಡಿಸಿದ್ದಾರೆ. ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಲ್ಲಾ ಸ್ಪರ್ಧಿಗಳ ಸಾಥ್ ಕೂಡ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ದಾರೆ. ಮತ್ತು 37 ಕೋಟಿ ವೋಟ್ ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು. ಸೀಸನ್ 12ರ ಫಿನಾಲೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಟ ಹಾಗೂ ಜಿಮ್ ರವಿ ಅವರು ಮತ್ತು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ, ಅಂದರೆ 6ನೇ ಸೀಸನ್ನ ಸ್ಪರ್ಧಿ ಕೂಡ ಆಗಿದ್ದರು. ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 12 ಎಷ್ಟು ಅಂದರೆ ನೋಡ್ತಾ ಇದ್ದೀರಾ, ಯಾವ ರೀತಿ ಕ್ರೇಜ್ ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ನೀವು ತೋರಿಸೋ ಪ್ರೀತಿ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಗ್ರೇಟ್. 37 ಕೋಟಿ ವೋಟ್ ಮಾಡಿದ್ದೀರಾ, ನಿಜವಾಗ್ಲೂ ಆಗ್ಬೋದು. ಈ 6 ಜನ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರಲ್ಲ, ಅವರೇ ಪುಣ್ಯವಂತರು, ಅವರೇ ಭಾಗ್ಯವಂತರು. ಕನ್ನಡಿಗರ ಎಲ್ಲ ಪ್ರೀತಿನೂ ಹೊತ್ತು ಕೊಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ವೀಕ್ಷಕರಿಗೆ, ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸ್ನೇಹಿತರೆ, ಇಷ್ಟೇ, ಕನ್ನಡಿಗರು ಕಲಾವಿದರನ್ನ ಪ್ರೀತಿ ಮಾಡಿದ್ರೆ ಯಾವ ಮಟ್ಟ ಬೇಕಾದ್ರೆ ಪ್ರೀತಿ ಮಾಡ್ತಾರೆ. ನಾವು ಅಪ್ಪು ಸರ್ ನೋಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿದ್ದೀವಿ, ಇವಾಗ ಬಿಗ್ ಬಾಸ್ ಸ್ಪರ್ಧೆಗಳು ನೋಡ್ತಾ ಇದ್ದೀವಿ. ಕನ್ನಡಿಗರಿಗೆ ಎಲ್ಲ ಕಲಾವಿದರು ಒಂದೇ ಥರ ನೋಡಿದ್ದೀರಾ. ನಿಜವಾಗ್ಲೂ ನಾನಂತೂ ತುಂಬ ಖುಷಿ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತೇನು ಫಿನಾಲೆ ನಡೀತಾ ಇದೆ, 6 ಜನಕ್ಕೂ ನನ್ನ ಕಡೆಯಿಂದ ಗುಡ್ ಲಕ್, ಆಲ್ ದ ಬೆಸ್ಟ್. ಅಶ್ವಿನಿ ಗೌಡ ಆಗ್ಬೋದು, ನಮ್ಮ ಜಿಮ್ ರಘು ಆಗ್ಬೋದು, ಆಮೇಲೆ ರಕ್ಷಿ ಶೆಟ್ಟಿ ಅವರು ಆಗ್ಬೋದು, ಮಂಗಳೂರಿಂದ ಬಂದಿದ್ದಾರೆ. ಪಾಪ ನಿಜವಾಗ್ಲೂ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ನಮ್ಮ ಧನುಷ್ ಅವ್ರು ಆಗ್ಬೋದು, ಒಳ್ಳೆ ಹುಡುಗ, ಕಾವ್ಯ ಅವರಾಗ್ಬೋದು, ನಮ್ಮ ಎಲ್ಲರಿಗೂ ನೆಚ್ಚಿನ ನಟ. ಇಷ್ಟೇ ಸ್ನೇಹಿತರೆ, ನಾವೆಲ್ಲರೂ ಬಿಗ್ ಬಾಸ್ನ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ರು ಎಲ್ಲರೂ. ಪಬ್ಲಿಕ್ಕೆಲ್ಲ ಸರ್ ಒಂದು ಕೆಟ್ಟ ಇಮೇಜ್ ಇತ್ತು ಪಬ್ಲಿಕ್, ಇದು ಬಿಗ್ ಬಾಸ್ ಅಂದರೆ ಆ ಥರ ಈ ಥರ ಸ್ಕ್ರಿಪ್ಟೆಡ್ ಅಂತೆ, ಹೇಳ್ಕೊಡ್ತಾರಂತೆ, ಮಾಡ್ತಾರೆ ಅಂತ. ಅದೆಲ್ಲದನ್ನು ತೊಳೆದ್ಬಿಟ್ಟು ಏನು 12 ಸೀಸನ್ ಇತ್ತಲ್ಲ, ಎಲ್ಲ ಬಿಗ್ ಬಾಸನ್ನು ಹಿಂದೆ ಹಾಕಿ ಮುಂದಕ್ಕೆ ಇವತ್ತು ಬಿಗ್ ಬಾಸ್ ಅನ್ನೋದನ್ನು ಕರ್ನಾಟಕ ಜನ ಮಾತ್ರ ಅಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಈ ಬಿಗ್ ಬಾಸ್ ಸ್ಪರ್ಧೆಯ ಒಂದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಆ ಗಿಲ್ಲಿ ಒಬ್ಬನೇ. ನಿಮಗೆ ತುಂಬ ಇಷ್ಟ ಆದಂಥ ಸ್ಪರ್ಧೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್? ಸರ್, ನನಗೊಬ್ಬನಿಗೆ ಅಲ್ಲ ಸರ್, ಇಡೀ ಕರ್ನಾಟಕ ಜನ, ಎಲ್ಲ ಜನತೆಗೂ ಇಷ್ಟ ಆಗಿರೋ ವ್ಯಕ್ತಿ ಅಂದರೆ, ಒಂದು ಗೇಮ್ ಆಗ್ಬೋದು, ಒಂದು ನಡೆ ಆಗ್ಬೋದು, ನಂದು ನುಡಿ ಆಗ್ಬೋದು, ಮುಗ್ಧತೆ ಆಗ್ಬೋದು, ಅವನಾಡೋ ಮಾತಾಗ್ಬೋದು, ಅವ್ರು ಎಲ್ಲ ಒಟ್ಟಾರೆಯಾಗಿ ಅನ್ಬೋದ್ರೆ, ಅವನು ಆಟ ಆಡ್ತಾ ಇದ್ದರೆ ನಮ್ಮನೆ ಹುಡುಗನೇ ಇದ್ದಾನೆ, ನಮ್ಮನೆ ಒಂದು ವ್ಯಕ್ತಿ ಇದ್ದಾನೆ ಅನಿಸ್ತದೆ. ಅಷ್ಟು ಮುಗ್ಧತೆಯಿಂದ ಆಟ ಆಡ್ತಾನೆ. ಅವನು ಯಾವುದೋ ಕಪ್ ಗೆಲ್ಲಕ್ಕೆ ಆಟ ಆಡಲ್ಲ, ಯಾರನ್ನು ಗೆಲ್ಲಿಸ್ಬೇಕಂತ ಆಟ ಆಡಲ್ಲ, ಅಥವಾ ಏನು ಸೋಲಿಸ್ಬೇಕಂತ ಆಟ ಆಡಲ್ಲ, ಯಾರನ್ನು ನೋಯಿಸ್ಬೇಕಂತ ಆಟ ಆಡಲ್ಲ. ಒಟ್ಟಾರೆ ಅವನು ಆಚೆ ಕಡೆ ಹೆಂಗಿದ್ದಾನೆ, ಒಳಗಡೆ ಹೆಂಗಿದ್ದಾನೆ, ಅವನೇ ಒಂದೊಂದು ಗಿಲ್ಲಿ. ಇಷ್ಟೇ ಸ್ನೇಹಿತರೆ, ಗಿಲ್ಲಿ ಈ ಮಟ್ಟಿಗೆ ಬೆಳೆಯೋಕ್ಕೆ ಮುಖ್ಯ ಕಾರಣ ಅಂದರೆ ಈ 12 ಜನ ಏನು ಬಿಗ್ ಬಾಸ್ ಸ್ಪರ್ಧೆಗಳು ಬಂದಿಲ್ಲ, 12 ಎಲ್ಲರೂ ಸಹಕಾರ ಮಾಡಿದ್ದಾರೆ, ಎಲ್ಲರೂ ಆಶೀರ್ವಾದ ಇದೆ. ಇವಾಗೇನು 6 ಜನ ಬಂದಿದ್ದಲ್ಲ, ಅವ್ರ ಸಹಕಾರ ಕೂಡ ಇದ್ದಿದ್ದರಿಂದ ಇವತ್ತು ಗಿಲ್ಲಿ ಈ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯವಾಯಿತು. ಯಾಕೆಂದರೆ ನಾನು ಇವತ್ತು ಲಾಸ್ಟ್ ಮೊನ್ನೆ ಕಾರ್ ತೊಗೊಂಡು ಎಲ್ಲ ಸುತ್ತಾಡ್ತಾ ಇದ್ದೀನಿ ಸ್ನೇಹಿತರೆ. ಹಳ್ಳೀಲಿ ಮನೆಯಲ್ಲಿ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಯಾರು ಬೇಕಾರಾಗ್ಬೋದು, ಎಲ್ಲ ಗಿಲ್ಲಿ ಅಂತ ಇದ್ದಾರೆ. ಆ ಗಿಲ್ಲಿ ಏನು ಮೋಡಿ ಮಾಡೋದಂತ ಗೊತ್ತಿಲ್ಲ, ಗಲ್ಲಿ ಇವತ್ತು ಗಿಲ್ಲಿ ಆಗಿದ್ದಾನೆ. ಕಾರಣ ಇಷ್ಟೇ ಸ್ನೇಹಿತರೆ, ನಾನು ಎಲ್ಲ ಅಭಿಮಾನಿಗಳಿಗೆ ಮನವಿ ಮಾಡ್ಕೋತಾ ಸ್ನೇಹಿತರೆ, ರಾಜ್ಯ ಜನತೆಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಯಾರೇ ಗೆಲ್ಬೋದು, ಗಿಲ್ಲಿ ಗೆಲ್ಬೋದು, ಅಶ್ವಿನಿ ಮೇಡಮ್ ಗೆಲ್ಬೋದು, ರಕ್ಷಿತ್ ಗೆಲ್ಬೋದು, ರಘು ಗೆಲ್ಬೋದು, ಕಾವ್ಯ ಅವ್ರು ಗೆಲ್ಬೋದು, ಅಥವಾ ಧನುಷ್ ಅವ್ರು ಗೆಲ್ಬೋದು, ಯಾರಾದ್ರೂ ಗೆಲ್ಲಿ. ಆದರೆ ಎಲ್ಲರೂ ಅದನ್ನು ಕ್ರೀಡಾಮಾನ ಸ್ಫೂರ್ತಿಯಾಗಿ ತೊಗೊಳ್ಳಿ ಸ್ನೇಹಿತರೆ. ದಯವಿಟ್ಟು ಯಾರು ಗಲಾಟೆ ಮಾಡ್ಕೋಬೇಡಿ. ಇದೊಂದು ರಿಯಾಲಿಟಿ ಶೋ ಅಷ್ಟೇ. ಇದು ನೀವು ತೋರಿಸಿದ ಪ್ರೀತಿ ಮುಂದೆ ಕಪ್ಪು ಯಾವ ಲೆಕ್ಕನೂ ಇಲ್ಲ. ಎಲ್ರಿಗೂ ನೀವು ಪ್ರೀತಿ ತೋರಿಸಿ 73 ಕೋಟಿ ವೋಟ್ ಹಾಕಿದರೆ ಸ್ನೇಹಿತರೆ, ಇದು ಒಂದು ಗಿನ್ನಿಸ್ ರೆಕಾರ್ಡು, ಮತ್ತು ವರ್ಲ್ಡ್ ರೆಕಾರ್ಡು. 37 ಕೋಟಿ ಇಂಡಿಯಾದಲ್ಲಿ ಯಾರು ಬಿಗ್ ಬಾಸ್ ಇಷ್ಟು ನೋಡಿಲ್ಲ, ವರ್ಲ್ಡಲ್ಲಿ ಇಷ್ಟು ಜನ ನೋಡಿಲ್ಲ ನನಗೆ ಗೊತ್ತಿದ್ದಾಗೆ. ಅದಕ್ಕೆ ಹೇಳಿದ್ರು, ಕನ್ನಡಿಗರ ಪ್ರೀತಿ ನಿಜವಾಗ್ಲೂ ಹ್ಯಾಟ್ಸಪ್. ಜೊತೆಗೆ ಸುದೀಪ್ ಸಾರ್ಗೆ ನಾವೆಲ್ಲರೂ ಒಂದು ಮೆಚ್ಚುಗೆ ಕೊಡಲೇಬೇಕು. ಅದ್ಭುತ ನಡೆಸ್ಕೊಟ್ಟಿದ್ದಾರೆ, ಅದ್ಭುತ ಮಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂದರೆ, ನನ್ನ ಅನಿಸಿಕೆ ಏನಂದರೆ, ಗಿಲ್ಲಿಯವ್ರಿಗೂ ಮಾತು ಹೇಳ್ತಾ ಇದ್ದೀನಿ, ಗಿಲ್ಲಿ ನೀನು ಗೆದ್ದು ಬರ್ತೀಯೋ ಅಥವಾ ಜನದ ಕಪ್ ತೊಗೊಂಡ್ಬರ್ತೀಯೋ ನನಗೊಂದು ಗೊತ್ತಿಲ್ಲ. ಅದು ಜನ ತೀರ್ಮಾನ ಮಾಡಿದರೆ, ಚೆನ್ನಾಗಿ ವೋಟ್ ಹಾಕಿದ್ದಾರೆ, ಅದು ಜನ ತೀರ್ಮಾನ ಬಿಗ್ ಬಾಸ್ ಮಾಡ್ತಾರೆ. ಆದರೆ ನಿನಗೆ ಸಿಕ್ಕಿರೋ ಪ್ರೀತಿ, ನಿನಗೆ ತೋರಿಸ್ತಾ ಇರೋ ಹೃದಯವಂತಿಕೆ, ನಿನ್ನನ್ನು ಪ್ರೀತಿಸ್ತಾ ಇರೋ ಜನ ಇದ್ದಾರಲ್ಲ, ಅವರನ್ನು ಕೊಟ್ಟಿರೋ ಒಂದು ಪ್ರೀತಿನ ಉಳಿಸ್ಕೊಂಡು ಮುಂದೆ ನೀನು ಎಚ್ಚರವಾಗಿ ಹೆಜ್ಜೆ ಇಡಬೇಕು. ಇದನ್ನು ಉಳಿಸ್ಕೊಂಡು ಮೆಟ್ಲು ಮಾಡ್ಕೊಂಡು ನೀನು ಮೇಲಕ್ಕೆ ಬೆಳಿಬೇಕು. ಇದನ್ನೇನೋ ತಲೆಗೆ ಹಾಕೊಂಡೆ ಖಂಡಿತ ಹೇಳ್ತೀವಿ ಹೇಳಿ. ಜನನ ನೀನು ಯಾವತ್ತು ಪ್ರೀತಿ ಮರಿಬೇಡ. ಒಳ್ಳೆಯದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ಜೊತೆಗೆ ಇಷ್ಟೊಂದು ಪ್ರೀತಿ ಮಾಡಿದಂಥ ಜನಕ್ಕೆ ನಾನು ಪಬ್ಲಿಕ್ ಟಿವಿ ಮುಖಾಂತರ ಧನ್ಯವಾದ ಹೇಳಬೇಕು ಸರ್. ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್.
ಈಗ ಸೀಸನ್ 6ಅಲ್ಲಿ ನೀವು ಒಂದು 40 ದಿನ ಮನೇಲಿದ್ರಿ. ಅವತ್ತಿನ ಒಂದು ಸೀಸನ್ಗೂ ಇವತ್ತಿಗೂ ಅಂದರೆ ಒಂದು 6 ಸೀಸನ್ ಈಗ ನಡೆದಿದೆ, ಸುಮಾರು 6-7 ವರ್ಷ ಆಗಿದೆ. ಅಲ್ಲಿಗೆ ಇಲ್ಲಿಗೆ ಹೆಂಗೆ ವ್ಯತ್ಯಾಸ, ಹೆಂಗೆ ಅನಿಸ್ತಾ ಇದೆ ಕ್ರೇಜ್? ತುಂಬ ಕ್ರೇಜ್ ಇದೆ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಆಸೆ ಕಡೆ ಮಾತಾಡ್ತಾರೆ, ನಾನು ಕಿತ್ತಾಕ್ಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಬಿಗ್ ಬಾಸ್ ಸ್ಕ್ರಿಪ್ಟ್ ಅಂತೆ, ಒಳಗೋದು ಏನೋ ಮಾಡಿಬಿಡ್ತೀನಿ ಅಂತ. ಅವೆಲ್ಲ ಏನೂ ನಡೆಯಲ್ಲ. ಒಂದು ದಿವಸ ಕಳಿಬೇಕಾದ್ರೆ ಒಂದು ಯುಗಗಳಾಗುತ್ತೆ ಸ್ನೇಹಿತರೆ. ಅಂಥದ್ರಲ್ಲಿ ಇವತ್ತು ಈ 6 ಜನ 100 ದಿವಸಕ್ಕೆ ಬಂದಿದ್ದಾರೆ, 101 ದಿವಸ. ನಿಜವಾಗ್ಲೂ ಹ್ಯಾಟ್ಸಪ್. ಯಾಕೆಂದರೆ ನಾನು ಒಳಗಿದ್ದಾಗ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ನೋಡಿ